ಸ್ಟೆಪ್ 1, ಮೊದಲು ಎಜುಕೇಶನ್ ಗೋಲ್ ಅನ್ನ ಕ್ಲಿಯರ್ ಮಾಡಿ. ಮಗುವಿನ ಎಜುಕೇಶನ್ ಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಗೋಲ್ ಅಲ್ಲ, ಇದು ಕೇವಲ ಒಂದು ಇಂಟೆನ್ಷನ್. ನಿಮ್ಮ ಎಜುಕೇಶನ್ ಗೋಲ್ ಬಹಳ ಸ್ಪೆಸಿಫಿಕ್ ಆಗಿರಬೇಕು. ಸೊ ಇಂಡಿಯಾದಲ್ಲಿ ಎಜುಕೇಶನ್ ಮಾಡಬೇಕಾ ಅಥವಾ ಅಬ್ರಾಡ್ ಅಲ್ಲಿ ಮಾಡಬೇಕಾ, ಪೋಸ್ಟ್ ಗ್ರಾಜುಯೇಷನ್ ಅಥವಾ ಗ್ರಾಜುಯೇಷನ್ ನಿಮ್ಮ ಗೋಲ್ ಕ್ಲಿಯರ್ ಇಲ್ಲದಿದ್ರೆ ಎಷ್ಟು ಹಣ ಬೇಕು ಮತ್ತು ಎಷ್ಟು SIP ಮಾಡಬೇಕು ಅನ್ನೋದು ಕ್ಯಾಲ್ಕುಲೇಟ್ ಮಾಡೋದು ಕಷ್ಟ ಆಗುತ್ತೆ. ಸ್ಟೆಪ್ 2, ಇವತ್ತಿನ ಎಜುಕೇಶನ್ ಕಾಸ್ಟ್ ಅನ್ನ ಎಸ್ಟಿಮೇಟ್ ಮಾಡಿ. ಟ್ಯೂಷನ್ ಫೀಸ್, ಕಾಲೇಜ್ ಫೀಸ್, ಹಾಸ್ಟೆಲ್ ಅಥವಾ ಅಕೊಮಡೇಷನ್ ಫೀಸ್, ಬುಕ್ಸ್, ಲ್ಯಾಪ್ಟಾಪ್ಸ್ ಅಂಡ್ ಸ್ಟಡಿ ಎಕ್ಸ್ಪೆನ್ಸಸ್ ಇವೆಲ್ಲವನ್ನು ಕನ್ಸಿಡರ್ ಮಾಡಬೇಕು. ನಿಮಗೆ ಒಂದು ಎಕ್ಸಾಕ್ಟ್ ನಂಬರ್ ಸಿಗದೆ ಇದ್ರೂ ಪರವಾಗಿಲ್ಲ, ಬಟ್ ಒಂದು ರಫ್ ಎಸ್ಟಿಮೇಟ್ ಅಟ್ ಲೀಸ್ಟ್ ಮಾಡ್ಕೋಬೇಕು. ಸ್ಟೆಪ್ 3, ಹಣ ಯಾವಾಗ ಬೇಕು ಅಂದ್ರೆ ನಿಮ್ಮ ಟೈಮ್ ಹೊರೈಸನ್ ನ ಫಿಕ್ಸ್ ಮಾಡಿ. ನಿಮ್ಮ ಮಗುವಿನ ಕರೆಂಟ್ ಏಜ್ 5 years ಅಂತ ಅನ್ಕೊಳ್ಳಿ. ಸೊ ಎಜುಕೇಶನ್ಗೆ ಅಮೌಂಟ್ ಅರೌಂಡ್ 18 ಅಥವಾ 20 years ಆಫ್ ಏಜ್ ಅಲ್ಲಿ ಬೇಕಾಗುತ್ತೆ. ಸೊ ಹಾಗಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಹೊರೈಸನ್ 13 to 15 years ಆಗಿರುತ್ತೆ. ಸ್ಟೆಪ್ 4, ಇನ್ಫ್ಲೇಷನ್ ಕನ್ಸಿಡರ್ ಮಾಡಿ ಫ್ಯೂಚರ್ ಕಾಸ್ಟ್ ಅನ್ನ ಎಸ್ಟಿಮೇಟ್ ಮಾಡಿ. ಸೊ ಇವತ್ತಿನ ಕಾಸ್ಟ್ 10 lakhs ಅಂದ್ರೆ 13 ಅಥವಾ 15 years ಟೈಮ್ ಅಲ್ಲಿ 8% ಇನ್ಫ್ಲೇಷನ್ ಕೂಡ ಕನ್ಸಿಡರ್ ಮಾಡಿದ್ರು ಆ ಕಾಸ್ಟ್ ಅರೌಂಡ್ 25 to 30 lakhs ಆಗಿರುತ್ತೆ. ಸ್ಟೆಪ್ 5, ನಿಮ್ಮ ಫ್ಯೂಚರ್ ಗೋಲ್ ಕನ್ಸಿಡರ್ ಮಾಡಿ ನಿಮ್ಮ SIP ಅಮೌಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ ಉದಾಹರಣೆಗೆ ನಿಮ್ಮ ಫ್ಯೂಚರ್ ಗೋಲ್ ಒಂದು 27 lakhs ಅಮೌಂಟ್ ಅಂತ ಅನ್ಕೊಳ್ಳಿ ಅಂಡ್ 13 years ಆಫ್ ಟೈಮ್ ಹೊರೈಸನ್ ಇದೆ ಅಂತ ಅನ್ಕೊಳ್ಳಿ. ಸೊ ಈ ಎರಡನ್ನ ಕನ್ಸಿಡರ್ ಮಾಡಿ ಒಂದು SIP ಕ್ಯಾಲ್ಕುಲೇಟರ್ ಇಂದ ನಿಮ್ಮ ಮಂತ್ಲಿ SIP ಅಮೌಂಟ್ ಎಷ್ಟಿರಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಿ. ಸ್ಟೆಪ್ 6, ನಿಮ್ಮ ಗೋಲ್ಗೆ ಸರಿಯಾದ ಪೋರ್ಟ್ಫೋಲಿಯೋನ ಆಯ್ಕೆ ಮಾಡಿ. ಸೊ SIP ಅಮೌಂಟ್ ಗೊತ್ತಾದ ನಂತರ ಫಸ್ಟ್ ಕ್ವೆಶ್ಚನ್ ಬರೋದೇ ಯಾವ ಮ್ಯೂಚುವಲ್ ಫಂಡ್ ಆಯ್ಕೆ ಮಾಡಬೇಕು ಅಂತ. ಸೊ ಪಾಸ್ಟ್ 1 year ರಿಟರ್ನ್ಸ್ ನೋಡಿ ಆಗ್ಲಿ, ಅಥವಾ ನಿಮ್ಮ ಫ್ರೆಂಡ್ ಮ್ಯೂಚುವಲ್ ಫಂಡ್ ಅನ್ನ ಸಜೆಸ್ಟ್ ಮಾಡಿದ್ರು ಅಂತ ಆಗ್ಲಿ, ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ರೆಕಮೆಂಡೇಶನ್ಸ್ ಅನ್ನ ಕನ್ಸಿಡರ್ ಮಾಡಿ ಆಗ್ಲಿ, ನಿಮ್ಮ ಮ್ಯೂಚುವಲ್ ಫಂಡ್ಸ್ ಅನ್ನ ಸೆಲೆಕ್ಟ್ ಮಾಡಬೇಡಿ. ನಿಮ್ಮ ಗೋಲ್ಗೆ, ನಿಮ್ಮ ಟೈಮ್ ಹೊರೈಸನ್ ಮತ್ತು ನಿಮ್ಮ ರಿಸ್ಕ್ ಅಪಟೈಟ್ಗೆ ಸೂಟ್ ಆಗುವಂತ ಮ್ಯೂಚುವಲ್ ಫಂಡ್ಸ್ ಗಳನ್ನ ಸೆಲೆಕ್ಟ್ ಮಾಡಬೇಕು. ಸ್ಟೆಪ್ 7, ಇಯರ್ಲಿ ರಿವ್ಯೂ ಮಾಡಿ. ಸೊ ಚೈಲ್ಡ್ ಎಜುಕೇಶನ್ ಪ್ಲಾನಿಂಗ್ ಅನ್ನೋದು ಒನ್ ಟೈಮ್ ಕ್ಯಾಲ್ಕುಲೇಷನ್ ಅಲ್ಲ. ಪ್ರತಿ ವರ್ಷ ಕನಿಷ್ಠ ಒಮ್ಮೆ ಆದ್ರೂ ನಿಮ್ಮ ಪೋರ್ಟ್ಫೋಲಿಯೋನ ರಿವ್ಯೂ ಮಾಡಬೇಕು. ಸೊ ಪೋರ್ಟ್ಫೋಲಿಯೋ ರಿವ್ಯೂ ಮಾಡಬೇಕಾದ್ರೆ ಈ 5 ಪ್ರಶ್ನೆಗಳನ್ನ ನೀವು ಕೇಳಿ. ನಿಮ್ಮ ಎಜುಕೇಶನ್ ಕಾಸ್ಟ್ ಎಸ್ಟಿಮೇಟ್ ಬದಲಾಗಿದೆಯಾ? ನಿಮ್ಮ ಗೋಲ್ ಇನ್ನು ಎಷ್ಟು ವರ್ಷಗಳ ಕಾಲ ದೂರದಲ್ಲಿದೆ? ಈಗಿನ SIP ಅಮೌಂಟ್ ನಿಮ್ಮ ಗೋಲ್ ಅಚೀವ್ ಮಾಡೋದಕ್ಕೆ ಟ್ರ್ಯಾಕ್ ಅಲ್ಲಿ ಇದೆಯಾ? ಸೊ ಒಂದ್ ವೇಳೆ ಟ್ರ್ಯಾಕ್ ಅಲ್ಲಿ ಇಲ್ಲ ಅಂದ್ರೆ SIP ಅನ್ನ ಎಷ್ಟು ಸ್ಟೆಪ್ ಅಪ್ ಮಾಡಬೇಕು? ಸೊ ಈಗಿನ ರಿಸ್ಕ್ ಲೆವೆಲ್ ಏನಿದೆ? ನಿಮ್ಮ ಮಗುವಿನ ಎಜುಕೇಶನ್ ಪ್ಲಾನಿಂಗ್ ಆಗಿ SIP ಮಾಡೋದಕ್ಕೆ ಗೈಡೆನ್ಸ್ ಬೇಕು ಅಂದ್ರೆ ಸ್ಟಾರ್ಟ್ ಅಂತ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೀ 1-to-1 ಕನ್ಸಲ್ಟೇಷನ್ ಅನ್ನ ಪಡೆಯಿರಿ.